ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವಿವತ್ತು ಹೋಗ್ತಾ ಇರೋದು ಕನ್ನಡ ಸಂಘ. ಬಾರೈನಲ್ಲಿ ಕೂಡ ಕನ್ನಡ ಸಂಘ ಇದೆ. ಕನ್ನಡ ಭವನ ಅಂತ ಕಟ್ಟಿದ್ದಾರೆ. ಒಂದು 4-5 ವರ್ಷದ ಹಿಂದೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಕನ್ನಡ ಭವನ ಅಂತ ಕಟ್ಟಿದ್ದಾರೆ. ಇದರಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಮುಂಚೆಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಇವಾಗ ನಿಮಗೆಲ್ಲ ಗೊತ್ತಿರ್ಬೋದು, ಬಾರೈನಲ್ಲಿ ವಾರ ಆಗ್ತಾ ಇರೋದ್ರಿಂದ ಪ್ರೋಗ್ರಾಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಇವಾಗ ಆಷಾಢ ಮಾಸ ಆದ್ದರಿಂದ ಮಕ್ಕಳಿಗೋಸ್ಕರ ಚಿಗುರು ಅವರಿಂದ ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮುಂಚೆಲ್ಲ ಈ ಕನ್ನಡ ಸಂಘಕ್ಕೆ ಹೋಗೋದು ಅಭ್ಯಾಸನೇ ಇಲ್ಲ. ಇವಾಗ ಸ್ವಲ್ಪ ಶುರು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದ್ರಲ್ಲ, ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಅವರು ಪಾರ್ಟಿಸಿಪೇಟ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಹೋಗ್ತಾಯಿದ್ದು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಮಕ್ಕಳಿಗೆ ಸ್ಪೀಚು, ಡ್ಯಾನ್ಸು, ಹಾಗೆ ಸಿಂಗಿಂಗು ಎಲ್ಲ ಮಕ್ಕಳು ಮಾಡ್ಬೋದು. ಅಂದರೆ ಕಾಂಪಿಟೇಷನ್ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು. ಅದರಲ್ಲಿ ನನ್ನ ಮಗಳದು ಕೂಡ ಒಂದು ಸಣ್ಣ ಸ್ಪೀಚ್ ಕೂಡ ಇತ್ತು. ಪ್ರೋಗ್ರಾಮ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಕೂಡ ಹೋಗಿದ್ವಿ. ಸ್ವಲ್ಪ ಬೇಗನೆ ಹೋಗಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 7 ಗಂಟೆಗೆ. ನಾವು 5:15ಗೆ ಹೋಗಿ ಅಲ್ಲಿ ಕಸ ಗುಡಿಸೋರ ಥರ ಹೋಗಿ ಕೂತ್ಕೊಂಡಿದ್ವಿ. ಆದರೆ ಏನು ಮಾಡೋದು ಹೇಳಿ, ಟೈಮ್ ಅತ್ಯಂತ ಆತ್ಮೀಯವಾದ ಸ್ವಾಗತ. ಜ್ಯೇಷ್ಠ ಮಾಸದ ಎಲ್ಲ ಇವರೇ ವಿಶೇಷ ಅತಿಥಿಗಳು. So people eat war, khichdi and hot pakoda. Here in Baran it is very hot. Ashada is also special because of Guru Purnima. When we thank our teacher, we live far from India, but we love celebrating Ashada with our good food, with our family and friends. Thank you. Namaste. My name is Amshri Shetty. Today I am going to tell few lines about Ashada Sambrama. Ashada Sambrama is a holy month in Hindu calendar. During these times, many people pray God and visit to the temple. During these days, wedding events do not happen. Ashada Sambrama usually comes between June and July. It is a wonderful time for agriculture. Ashada Sambrama teaches kind, respectful and thankful. It is time for traditional faith and family prayers. Thank you for giving me this opportunity. Thanks to you too, Amshri. Very nice.
ಪೇರೆಂಟ್ಸ್ ಕೂಡ ತುಂಬ ವೆರೈಟೀಸ್ ಆಫ್ ಫುಡ್ಡೆಲ್ಲ ಮಾಡ್ಕೊಂಡು ಬಂದಿದ್ರು. ಮ್ಯಾಂಗ್ಳೂರು ಕಡೆ ಈ ಹಬ್ಬನ ತುಂಬ ಜೋರಾಗಿ ಮಾಡೋದ್ರಿಂದ ಮ್ಯಾಂಗ್ಳೂರವರು ತುಂಬ ಜನ ಇದ್ದರು, ಅದಕ್ಕೋಸ್ಕರ ವೆರೈಟೀಸ್ ಆಫ್ ಫುಡ್ಡೆಲ್ಲ ಮಾಡ್ಕೊಂಡು ಬಂದಿದ್ರು. ನಾವು ಕೂಡ ಟೇಸ್ಟ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರೋಗ್ರಾಮ್ ಅಂತೂ ಸಖತ್ತಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.